ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಅಭ್ಯರ್ಥಿಯಾಗಿದ್ದೀನಿ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ವಿಷಯ ಏನಂದರೆ, ನಾನು ಕೃಷ್ಣನ ಮತ್ತು ಆಕಳಿನ ಬಗ್ಗೆ, ಈಗ ಹಸು ಏನಿದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಿದ್ದೀನಿ. ಏನು ಮಥುರೆಯಲ್ಲಿ ಶ್ರೀಕೃಷ್ಣ ಏನು ಜನ್ಮ ಪಡೆದವಾಗ ಆತ ಜೈಲಿನಲ್ಲಿ ಕಾರಾಗೃಹದಲ್ಲಿ ಜನ್ಮವನ್ನು ಪಡೆದವಾಗ ಆಕೆ ತಾಯಿ ದೇವಕಿ ಆದವಳು ಏನು ಹೇಳ್ತಾಳೆ ಅಂದರೆ, ಜನ್ಮ ಪಡೆದವಾಗ ಕಡೆಗೆ ಅವನ ಗಂಡನಿಗೆ ಹೇಳ್ತಾಳೆ, ವಾಸುದೇವನಿಗೆ ಏನು ಹೇಳ್ತಾಳೆ ಅಂದರೆ, ನನ್ನ ಮಗನನ್ನು ಈ ನನ್ನ ಮಗ ನನ್ನ ಎದೆಹಾಲಿಂದ ವಂಚಿತನಾದ ಇರುವುದರಿಂದ ಅವನಿಗೆ ಏನು ಗೊಲ್ಲರು ಏನಿರ್ತಾರೆ, ಹಸುಗಳನ್ನು ಸಾಕುವರು, ಅವ್ರ ಮನೆಯಲ್ಲೇ ಒಯ್ದು ಬಿಡಿ ಅಂತ ಆಕೆ ಹೇಳ್ತಾಳೆ ಅವನನ್ನು ಯಾರು, ವಾಸುದೇವನನ್ನು. ಮತ್ತು ಆತ ತಗೊಂಡು ಹೋಗ್ತಾನೆ. ಯಾಕಂದರೆ ದೇವಕಿಗೆ ಮೊದಲೇ ಗೊತ್ತಿರ್ತದೆ, ನನ್ನ ಈ ಎದೆಹಾಲಿಂದ ವಂಚಿತನಾದಂತಹ ನನ್ನ ಈ ಮಗು ಏನಿದೆ, ನನ್ನ ಕೂಸು ಏನಿದೆ, ಅದು ಎರಡನೇ ತಾಯಿ ಹಸು ಅಂತಲೇ ಅವ್ರಿಗೆ ಗೊತ್ತಿರ್ತದೆ. ಅದಕ್ಕಾಗಿ ಎರಡನೇ ತಾಯಿ ಹಸುವಿಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ, ಗೋಮಾತೆ ಅಂತ. ಎಲ್ಲರಿಗೂ ಅದು ಗೋಮಾತೆನೇ. ಅದು ಆ ಒಂದು ನಿಟ್ಟಿನಲ್ಲಿ ಆ ತಾಯಿಗೆ ಗೋಮಾತೆ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ದೇವತೆಗಳಾಗಿರ್ಬೋದು, ಅವರು ಕೂಡ ತಾಯಿ ಹಾಲು, ಎದೆ ಹಾಲಿನ ನಂತರ ಅದು ಆಕಳಿನ ಹಾಲು ಕುಡಿದಿದ್ದಾರೆ ಅನ್ನೋದೊಂದು ಒಂದು ಉಲ್ಲೇಖನೂ ಇದೆ ಮತ್ತು ಹಗಾಢ ನಂಬಿಕೆಯೂ ಇದೆ ನಮ್ಮ ಧರ್ಮದಲ್ಲಿ. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಆ ತಾಯಿಯ ಒಂದು ಇದರಲ್ಲಿ ವಿಲೀನರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ದೇವಕ್ಕೆ ಗೊತ್ತಿದ್ಕೊಂಡು ಆಕೆ ಹೇಳ್ತಾಳೆ, ಇವರನ್ನು ನಾವು ಗೊಲ್ಲರು ಏನು ಆಕಳು ಯಾರು ಸಾಕ್ತಾರೆ ಅವ್ರ ಮನೆಯಲ್ಲೇ ಒಯ್ದು ಬಿಡಿ ಅಂತ ಅದನ್ನು ಅವ್ರ ಗಂಡನಿಗೆ ವಾಸುದೇವನಿಗೆ ಹೇಳ್ತಾಳೆ ಆಕೆ. ಅದನ್ನು ಕೂಡ ಹೇಳ್ತಾಳೆ, ನಮ್ಮ ಈ ಹುಡುಗನನ್ನು ನಿನ್ನ ಜೋಲಿಗೆಯಲ್ಲಿ ಹಾಕುತ್ತಿದ್ದೇನೆ ಅನ್ನೋದನ್ನು ಗೋಮಾತೆಗೆ ಹೇಳ್ತಾಳೆ ಆಕೆ. ಆತ ಏನು ದ್ವಾರಕ್ಕೆ ತಗೊಂಡು ಹೋಗ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾನೆ ವಾಸುದೇವನಾದವನು. ಗೊಲ್ಲರ ಮನೆ ಒಂದು ಸಿಗ್ತದೆ. ಯಶೋದೆಯ ಒಂದು ಮಗಲಿನಲ್ಲಿ ಒಂದು ಹುಡುಗಿ ಜನನ ಪಡೆದಿರ್ತಾಳೆ. ಆ ಹುಡುಗಿ ಆದರೂ ಕೂಡ ಆತನಿಗೆ ಗೊಲ್ಲರ ಮನೇಲಿ ಮತ್ತು ಯಾರು ಹುಡುಗರು ಹುಟ್ಟಿರುವಂಥದ್ದು ಇದೇ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಮತ್ತು ಬೆಳಗಾಗಿಬಿಟ್ರೆ ಕಂಸ ಬಂದುಬಿಟ್ಟು ಅಲ್ಲಿ ಇದು ಮಾಡ್ತಾನೆ. ಯಾಕಂದರೆ ಡಿಲಿವರಿ ಆದ ನಂತರ ಅಲ್ಲಿ ಗೊತ್ತಾಗ್ತದೆ ಅವರಿಗೆ. ಆ ಒಂದು ನಿಟ್ಟಿನಲ್ಲಿ ಅವನು ಆದಷ್ಟು ಬೇಗ ಮತ್ತೆ ಕಾರಾಗೃಹಕ್ಕೆ ಬರಬೇಕಾಗ್ತದೆ ಆ ದ್ವಾರ. ಮತ್ತು ಅದಕ್ಕಾಗಿ ಮತ್ತು ಕಂಸನ ಒಂದು ಆಸ್ಥಾನದಲ್ಲಿ ಒಂದು ಹುಡುಗಿಯನ್ನೇ ಕರ್ಕೊಂಬಂದವಾಗ ಆಕೆ ಹೇಳ್ತಾಳೆ, ನಿಮ್ಗೆ ಹುಡುಗನ ಯಾರು ಸಿಗಲಿಲ್ವಾ ಕೇಳ್ತಾಳೆ ದೇವಕಿ ಆದವಳು. ಇಲ್ಲ, ನನಗೆ ಸಿಕ್ಕಿರೋದು ಹುಡುಗಿಯಷ್ಟೇ, ಆದರೆ ನಾನು ಗೊಲ್ಲರ ಮನೆಯಲ್ಲಿ ಬಿಟ್ಟಿದ್ದೇನೆ ನನ್ನ ಹುಡುಗನನ್ನು ಅಂತ ಹೇಳ್ತಾಳೆ. ಆಕೆ ಕಡೆಗೆ ನಿಶ್ಚಿಂತೆಯಿಂದ ಇರ್ತಾಳೆ. ಯಾಕೆ ನಿಶ್ಚಿಂತೆಯಿಂದ ಇರ್ತಾಳೆ ಕೇಳಿದ್ರೆ, ಅದು ಏನಾಗ್ತದೆ ಅಂದರೆ, ಮಲತಾಯಿ ಆದವಳು ಯಶೋದೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಲತಾಯಿನೇ. ಆದರೆ ಎರಡನೇ ತಾಯಿ ಅದಕ್ಕೆ ಕೈ ಕೊಡೋದಿಲ್ಲ. ಯಾಕಂದರೆ ಎರಡನೇ ತಾಯಿ ಗೋಮಾತೆನೇ ಅಂತ ಹೇಳಿಬಿಟ್ಟು ಅದು ದೇವಕ್ಕೆ ಗೊತ್ತಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಆಕೆ ಕಾರಾಗೃಹದಲ್ಲೂ ಕೂಡ ನಿಶ್ಚಿಂತೆಯಾಗಿರ್ತಾಳೆ. ತನ್ನ ಮಗ ಯಾವುದೋ ರೀತಿಯಲ್ಲಿ ಬೆಳೀತಾ ಇದ್ದಾನೆ ಮತ್ತು ನಮ್ಮನ್ನು ಬಿಡಿಸ್ಕೊಂಡೇ ಹೋಗ್ತಾನೆ ಅನ್ನುವಂಥ ನಂಬಿಕೆ ಮೇಲೆ ಇರ್ತಾಳೆ ಆಕೆ. ಅದನ್ನು ನಂಬಿಕೆನ ಆತ ಶ್ರೀಕೃಷ್ಣ ಉಳಿಸ್ಕೊಳ್ತಾನೆ. ಆ ಒಂದು ನಿಟ್ಟಿನಲ್ಲಿ ಶ್ರೀಕೃಷ್ಣನ ಮತ್ತು ಆಕಳಿನ ಬಗ್ಗೆ ಎರಡು ಸಂಕ್ಷಿಪ್ತವಾಗಿ ವಿಷಯನ ಹೇಳ್ತೀನಿ. ಯಾಕಂದರೆ ದೇವತೆಗಳು ಕೂಡ ಹಾಲನ್ನೇ ಮೊದಲು ತಾಯಿಯ ಹಾಲನ್ನು ನಂತರ ಎರಡನೇದಾಗಿ ಗೋಮಾತೆಯ ಹಾಲನ್ನು ಕೂಡ ಕುಡಿದು ಬೆಳೆದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಎಲ್ಲ ಕಡೆಗೂ ಗೋಮಾತೆ ಅನ್ನೋದು ಎರಡನೇ ಮಾತೆಯಾಗಿ ದೇವತೆಗಳಾಗಿರ್ಬೋದು ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಅದಕ್ಕಾಗಿ ನಾವು ಪ್ರತಿಯೊಂದು ಮನೆಯಲ್ಲೂ ಕೂಡ ಮೊದಲೇ ಆಕಳನ್ನು ಸಾಕ್ತಿದ್ರು. ಯಾಕೆ ಸಾಕ್ತಿದ್ರು ಕೇಳಿದ್ರೆ ಇದಕ್ಕಾಗಿಯೇ. ಯಾಕಂದರೆ ಸಣ್ಣ ಮಕ್ಕಳಿಗೆ ಆಕಳಿನ ಹಾಲಿನ ಅವಶ್ಯಕತೆ ಭಾಳ ಇರ್ತದೆ. ಅವ್ರಿಗೆ ಏನಾಗ್ತದೆ ಕೇಳಿದ್ರೆ, ಎಮ್ಮೆ ಹಾಲು, ಕುರಿ ಹಾಲು ಆಗಿರ್ಬೋದು, ಅದು ಡೈಜೆಷನ್ ಆಗೋದಿಲ್ಲ. ಇದು ಹಾಲು ಏನಾಗ್ತದೆ ಅಂದರೆ ಮಕ್ಕಳಿಗೆ ಡೈಜೆಷನ್ ಆಗ್ತದೆ. ಮತ್ತೇನೆಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ. ಸಮಸ್ಯೆಗಳನ್ನು ಬೋನ್ ಇದಾಗಿರ್ಬೋದು, ಅಂಗವಿಕಲತೆ ಆಗಿರ್ಬೋದು, ಮತ್ತು ಮನುಷ್ಯರಿಗೂ ಕೂಡ ಅದನ್ನು ಕೂಡಿದ್ರೆ ಬೋನಿನ ಸಮಸ್ಯೆ ಮೂಳೆ ಸಮಸ್ಯೆಗಳು ಬರೋದಿಲ್ಲ. ಯಾಕಂದರೆ ಕ್ಯಾಲ್ಶಿಯಂ ಆಗಿರೋದ್ರಿಂದ ಮೂಳೆಯ ಸಮಸ್ಯೆಗಳು ಬರುವುದಿಲ್ಲ. ಮತ್ತು ಏನಾಗ್ತದೆ ಅಂದರೆ, ಮೊದಲೆಲ್ಲ ಮನೆಯಲ್ಲಿ ಸಾಕುವಂಥದ್ದು ವಾಡಿಕೆ ಇತ್ತು. ಕಡ್ಡಾಯವಾಗಿ ಒಂದು 5 ರಿಂದ 10 ವರ್ಷ ತನಕ ಕುಡಿಸ್ಲೇಬೇಕು ಮಕ್ಕಳಿಗಾದರೆ. ಮತ್ತು ನಾವು ಕುಡಿದ್ರೆ ಹಸುವಿನ ಹಾಲು ಕುಡಿದ್ರೆ ಒಳ್ಳೆಯದೇ. ಯಾಕಂದರೆ ಈಗಾಗಲೇ ಅಂಗವಿಕಲರು ಮಕ್ಕಳು ಹುಟ್ಟುವಂಥದ್ದೆಲ್ಲ ಇದೇ ಸಮಸ್ಯೆಗಳಿಂದ. ಯಾಕಂದರೆ ಮೊದಲೇ ಗೋ ಹಾಲನ್ನು ಮತ್ತು ಇದು ಮಾಡ್ತಿದ್ರು, ಮತ್ತು ಭಾಳ ವರ್ಷ ಬದುಕ್ತಿದ್ರು, 100 ವರ್ಷ ತನಕ ಜನ. ಈಗ ಬದುಕೋದು ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಇದೇ ನಾವು ಹೈಟೆಕ್ ಯುಗಕ್ಕೆ ಹೋಗ್ತಾ ಇದ್ದೀವಿ. ಮತ್ತೇನೆಂದರೆ ಏನಾದ್ರು ಪ್ಯಾಕೆಟ್ ಹಾಲು ಎಲ್ಲ ಮಿಕ್ಸ್ ಆಗಿರುವಂಥ ಹಾಲಾಗಿರ್ತದೆ. ಯಾಕಂದರೆ ಡೈಜೆಷನ್ ಸಮಸ್ಯೆಗಳಾಗಿರ್ತದೆ ಎಲ್ಲ ಹಾಲುಗಳು ಮಿಕ್ಸ್ ಆದರೆ. ಯಾಕಂದರೆ ಮಕ್ಕಳಿಗೆ ಡೈಜೆಷನ್ ಆಗುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಆಕಳಿನ ಹಾಲನ್ನೇ ಕೊಡಬೇಕು. ಯಾಕಂದರೆ ನಾವು ಕೆಲವೊಂದು ಬಾರಿ ಕೇಳ್ತೀವಿ, ಇದು ಆಕಳ ಹಾಲೇನಪ್ಪ ಮಕ್ಕಳಿಗೆ ಕುಡಿಸುವಂಥದ್ದು ಅನ್ನೋದು
ಕೆಲವೊಂದು ಕೇಳ್ಕೊಂಡೇ ಕೊಡ್ತಾರೆ ಬುದ್ಧಿವಂತರು. ಅದಕ್ಕಾಗಿ ಆಕಳಿನ ಹಾಲು ಮೊದಲು ಕುಡಿಸಿ ಕಡ್ಡಾಯವಾಗಿ ಮಕ್ಕಳಿಗೆ ಒಂದು 10 ವರ್ಷ ತನಕ ಕುಡಿಸ್ಬೇಕು. ಯಾಕಂದರೆ ಬೆಳವಣಿಗೆ ಆಗ್ತದೆ ಅವರಿಗೆ. ಕೆಲವೊಂದು ಜನರು ಹೇಳ್ತಾರೆ ಬೆಳವಣಿಗೆನೇ ಇಲ್ಲ ನನ್ನ ಮಗನು ಅಂತ ಹೇಳ್ತಾರಲ್ವ. ಅದಕ್ಕೋಸ್ಕರ ಈಗ ಆಕಳಿನ ಹಾಲಿನ ಸಮಸ್ಯೆ ಇರೋದ್ರಿಂದ ಅವರಿಗೆ ಬೆಳವಣಿಗೆ ಕುಂಠಿತ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಮನೆಗೆ ಒಂದು ಆಕಳು ಸಾಕಲೇಬೇಕು. ಸಾಕಿದ್ರೆ ಒಳ್ಳೆಯದು, ಸಾಕಲೇಬೇಕು. ಸಾಕು ಆಗದಿದ್ರೂ ಕೂಡ ಏನೋ ಡೈರಿ ಗೀರಿಯಲ್ಲಿ ಆಗಿದ್ರು ಪಕ್ಕ ಒಂದು ಆಕಳಿನ ಹಾಲನ್ನೇ ತಂದು ಕುಡಿಸಿದ್ರೆ ಅಂತ ಶ್ರೀಕೃಷ್ಣ ಪರಮಾತ್ಮನಾದವನು ಕೂಡ ಆಕಳ ಹಾಲೇ ಬೆಳೆದಿರೋದನ್ನು ಉಲ್ಲೇಖ ಇದೆ. ಯಾಕಂದರೆ ಅವ್ನು ಬೆಣ್ಣೆ ತುಪ್ಪ ಎಲ್ಲ ಅವನಿಗೆ ಇಷ್ಟ ಅದು. ಯಾಕಂದರೆ ಗೊಲ್ಲರ ಮನೆಯಲ್ಲೇ ಬೆಳೆದಿರೋದು. ಅದು ತಾಯಿಗೆ ಗೊತ್ತಿರ್ತದೆ ತನ್ನ ಮಗನು ಗೊಲ್ಲರ ಮನೆಯಲ್ಲೇ ಬೆಳೆದ್ರೆ ಅವನಿಗೆ ಎರಡನೇ ಮಾತು ತಾಯಿಯಾಗಿ ಅಲ್ಲಿ ಸಿಗ್ತಾಳೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ಎರಡು ಹೇಳಿಕೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.